ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ತಣ್ಣನೆ ನೀರಿನಿಂದ ಮುಖ ತೊಳೆದರೆ ಆಗುವ ಲಾಭಗಳು ಮತ್ತು ದೋಷಗಳು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನಾವು ಮುಖ ತೊಳೆಯುವ ವಿಧಾನ, ಸಮಯ ಮತ್ತು ಬಳಸುವ ನೀರಿನ ತಾಪಮಾನ ಎಲ್ಲವೂ ಇವುಗಳು ಚರ್ಮದ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಹಲವರು ತಣ್ಣನೆ ನೀರಿನ ಮುಖ ತೊಳೆಯಲು ಬಳಸುತ್ತಾರೆ, ಏಕೆಂದರೆ ಅದು ತಾಜಾ ಅನುಭವ ನೀಡುತ್ತದೆ. ಆದರೆ ತಣ್ಣನೆ ನೀರಿನ ಬಳಕೆ ಲಾಭಗಳ ಜೊತೆಗೆ ಕೆಲವು ದೋಷಗಳನ್ನು ಹೊಂದಿದೆ. ಇಲ್ಲಿದೆ ತಣ್ಣನೆ ನೀರಿನಿಂದ ಮುಖ ತೊಳೆದಾಗ ಉಂಟಾಗುವ ಮುಖ್ಯ ಪ್ರಯೋಜನಗಳು ಮತ್ತು ಹಾನಿಗಳು. ಮೊದಲನೆಯದಾಗಿ, ತಣ್ಣನೆ ನೀರಿನಿಂದ ಮುಖ ತೊಳೆದಾಗ ಆಗುವ ಲಾಭಗಳು. ಚರ್ಮಕ್ಕೆ ತಾಜಾತನ ಮತ್ತು ಶಕ್ತಿಯ ಅನುಭವ. ಹೌದು, ಬೆಳಿಗ್ಗೆ ಎದ್ದ ಕೂಡಲೇ ತಣ್ಣನೆ ನೀರಿನಿಂದ ಮುಖ ತೊಳೆಯುವುದರಿಂದ ಮೆದುಳಿಗೆ ತಾಜಾ ಸಿಗ್ನಲ್ಗಳು ಹೋಗಿ ನಿದ್ದೆ ಹೋಗಿ ಮನಸ್ಸು ಚುರುಕಾಗುತ್ತದೆ. ಇದು ದಿನವನ್ನು ಚೈತನ್ಯದಿಂದ ಆರಂಭಿಸಲು ಸಹಾಯ ಮಾಡುತ್ತದೆ. ಎರಡನೆಯದಾಗಿ, ರಕ್ತ ಸಂಚಾರ ಹೆಚ್ಚಿಸುವುದು. ತಣ್ಣನೆ ನೀರು ಚರ್ಮಕ್ಕೆ ತಾಕಿದಾಗ ರಕ್ತನಾಳಗಳು ಸ್ವಲ್ಪ ಕುಗ್ಗಿ ಮತ್ತೆ ವಿಸ್ತಾರಗೊಳ್ಳುತ್ತವೆ. ಈ ಪ್ರಕ್ರಿಯೆಯಿಂದ ರಕ್ತ ಸಂಚಾರ ಚುರುಕಾಗುತ್ತದೆ. ಚರ್ಮದಲ್ಲಿ ಆರೋಗ್ಯಕರ ಹೊಳಪು ಕಾಣಿಸಿಕೊಳ್ಳುತ್ತದೆ. ಮೂರನೆಯದಾಗಿ, ರೋಮರಂಧ್ರಗಳನ್ನು ಕಿರಿದಾಗಿಸುವುದು. ತಣ್ಣನೆ ನೀರು ತಾತ್ಕಾಲಿಕವಾಗಿ ರೋಮರಂಧ್ರಗಳನ್ನು ಕುಗ್ಗಿಸುವಲ್ಲಿ ಸಹಕಾರಿ. ಇದರ ಪರಿಣಾಮವಾಗಿ ಧೂಳು, ಎಣ್ಣೆ, ಮಾಲಿನ್ಯ ಇತ್ಯಾದಿಗಳು ಒಳಗೆ ನುಗ್ಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ನಾಲ್ಕನೆಯದಾಗಿ, ಕಣ್ಣುಗಳ ಊತ ಕಡಿಮೆ ಮಾಡುವುದು. ಹೌದು, ಬೆಳಿಗ್ಗೆ ಕಣ್ಣುಗಳ ಸುತ್ತ ಅಥವಾ ಕಂಡುಬಂದರೆ ತಣ್ಣನೆ ನೀರಿನಿಂದ ಮುಖ ತೊಳೆಯುವುದು ಅಥವಾ ಐಸ್ ಕ್ಯೂಬ್ನಿಂದ ಹತ್ತಿಸುವುದು ಊತವನ್ನು ಕಡಿಮೆ ಮಾಡುತ್ತದೆ. ಐದನೆಯದಾಗಿ, ತೈಲ ಉತ್ಪಾದನೆ ನಿಯಂತ್ರಿಸುವುದು. ವಿಶೇಷವಾಗಿ ಎಣ್ಣೆಯಾದ ಚರ್ಮ ಹೊಂದಿರುವವರಿಗೆ ತಣ್ಣನೆ ನೀರು ಉಪಯುಕ್ತ. ಇದು ತೈಲ ಗ್ರಂಥಿಗಳ ಚಟುವಟಿಕೆಯನ್ನು ತಾತ್ಕಾಲಿಕವಾಗಿ ನಿಧಾನಗೊಳಿಸಿ ಮುಖದಲ್ಲಿ ಅತಿಯಾದ ಎಣ್ಣೆಯ ತೇವವನ್ನು ತಡೆಹಿಡಿಯುತ್ತದೆ. ಆರನೆಯದಾಗಿ, ಮೇಕಪ್ನ ದೀರ್ಘಾವಧಿ ಸ್ಥಿರತೆ. ತಣ್ಣನೆ ನೀರಿನಿಂದ ಮುಖ ತೊಳೆದು ಮೇಕಪ್ ಹಾಕಿದರೆ ರೋಮರಂಧ್ರಗಳು ಸೀಳಿಕೊಂಡಿರುವುದರಿಂದ ಮೇಕಪ್ ಹೆಚ್ಚು ಸಮಯ ಚೆನ್ನಾಗಿ ಹಿಡಿದಿರುತ್ತದೆ. ಈಗ ತಣ್ಣನೆ ನೀರಿನಿಂದ ಮುಖ ತೊಳೆದಾಗ ಆಗುವ ದೋಷಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಧೂಳು ಮತ್ತು ಎಣ್ಣೆ ಸಂಪೂರ್ಣ ತೆಗೆಯದಿರುವುದು. ತಣ್ಣನೆ ನೀರು ಹೆಚ್ಚು ಶುದ್ಧೀಕರಣ ಶಕ್ತಿ ಹೊಂದಿರುವುದಿಲ್ಲ. ಇದರ ಪರಿಣಾಮವಾಗಿ ಚರ್ಮದ ಮೇಲೆ ಇರುವ ತೈಲ, ಮೇಕಪ್, ಮಾಲಿನ್ಯ ಇತ್ಯಾದಿಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದಿಲ್ಲ. ಎರಡನೆಯದಾಗಿ, ಒಣ ಚರ್ಮ ಹೆಚ್ಚಾಗುವ ಸಾಧ್ಯತೆ. ಚಳಿ ಪ್ರದೇಶಗಳಲ್ಲಿ ಅಥವಾ ಚಳಿಗಾಲದಲ್ಲಿ ತಣ್ಣನೆ ನೀರನ್ನು ಹೆಚ್ಚು ಬಳಸುವುದರಿಂದ ಚರ್ಮ ಒಣಗುವುದು, ಒಡೆದು ಹೋಗುವುದು, ಕೆಂಪಾಗುವುದು ಸಂಭವಿಸುತ್ತದೆ. ಮೂರನೆಯದಾಗಿ, ರಕ್ತ ಸಂಚಾರ ತಾತ್ಕಾಲಿಕವಾಗಿ ನಿಧಾನಗೊಳ್ಳುವುದು. ಕೆಲವರಿಗೆ ತಣ್ಣನೆ ನೀರಿನಿಂದ ಮುಖ ತೊಳೆಯುವುದರಿಂದ ರಕ್ತನಾಳಗಳು ಹೆಚ್ಚು ಕುಗ್ಗಿ ರಕ್ತ ಸಂಚಾರ ತಾತ್ಕಾಲಿಕವಾಗಿ ನಿಧಾನವಾಗುತ್ತದೆ. ಇದರಿಂದ ಚರ್ಮದಲ್ಲಿ ಬಿಳಿ ಬಣ್ಣ ಕಾಣಿಸಿಕೊಳ್ಳಬಹುದು. ನಾಲ್ಕನೆಯದಾಗಿ, ಅಲರ್ಜಿ ಅಥವಾ ಚರ್ಮದ ಸಂವೇದನೆ ಹೆಚ್ಚಾಗುವುದು. ಹೌದು, ಸಂವೇದನಾಶೀಲ ಚರ್ಮ ಹೊಂದಿರುವವರು ತಣ್ಣನೆ ನೀರನ್ನು ಬಳಸಿದಾಗ ಚರ್ಮದಲ್ಲಿ ಕೆಂಪು, ಚುರುಕು ಅಥವಾ ಉರಿಯೂತ ಉಂಟಾಗುವ ಸಾಧ್ಯತೆ ಇದೆ. ಐದನೆಯದಾಗಿ, ಮುರಿದ ರಕ್ತನಾಳಗಳ ಸಮಸ್ಯೆ. ಕೆಲವರ ಮುಖದಲ್ಲಿ ಸಣ್ಣ ರಕ್ತನಾಳಗಳು ದುರ್ಬಲವಾಗಿದ್ದರೆ ತಣ್ಣನೆ ನೀರಿನ ಅತಿಯಾದ ಸಂಪರ್ಕದಿಂದ ಅವು ಮುರಿದು ಮುಖದ ಮೇಲೆ ಸಣ್ಣ ಕೆಂಪು ರೇಖೆಗಳು ಕಾಣಿಸಬಹುದು. ಇದೇ ರೀತಿ ಆರೋಗ್ಯ ಸಲಹೆಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್. ಧನ್ಯವಾದಗಳು.